ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಡಿಫೈನ್ ಕೆಪಾಸಿಟರ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮತ್ತು ರೆಸಿಸ್ಟರ್ಸ್. ಸೊ ಅಥವಾ ಸಪ್ರೇಟಾಗಿ ಕ್ವಶನ್ ಕೂಡ ಬರುತ್ತೆ, ಕೆಪಾಸಿಟರ್ ಮತ್ತು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂತ ಕೂಡ ಬರುತ್ತೆ, ಅಥವಾ ರೆಸಿಸ್ಟರ್ ಕೂಡ ಅಂತೇಳಿ 3 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಡೆಫಿನೇಷನ್ಸ್ಗಳನ್ನು ಮಾತ್ರ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಟಾಪಿಕ್ ಇದೆಯಲ್ಲ ನಿಮಗೆ ಫಿಸಿಕ್ಸ್. ಸೊ PMB ಫಿಸಿಕ್ಸ್ ಫಸ್ಟ್ ಇದರಲ್ಲಿ ನಿಮಗೆ ಓದ್ತಾ ಇದ್ದೀರಿ. ಸೊ ಆ ಒಂದು ಫಿಸಿಕ್ಸ್ ಒಳಗಡೆ ಎಲೆಕ್ಟ್ರಿಸಿಟಿ ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಟಾಪಿಕ್ದಿಂದ ಈ ಒಂದು ಕಂಟೆಂಟನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲೇನು ಡೆಫಿನೇಷನ್ ಮೊದಲಿಗೆ ಕೆಪಾಸಿಟರ್ ಅಂದರೆ ಏನು? ಕೆಪಾಸಿಟರ್ ಈಸ್ ಅ ಡಿವೈಸ್ ದ್ಯಾಟ್ ಸ್ಟೋರ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಕೆಪಾಸಿಟರ್ ಅನ್ನೋದು ಒಂದು ಟೈಪ್ ಆಫ್ ಡಿವೈಸು. ಇದು ಎನರ್ಜಿಯನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ. ಎಲೆಕ್ಟ್ರಿಕಲ್ ಫೀಲ್ಡ್ ಇಟ್ ಈಸ್ ಅ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್. ಅಂದರೆ ಒಂದು ಎಲೆಕ್ಟ್ರಿಕಲ್ ಫೀಲ್ಡ್ ಮುಖಾಂತರ ಏನಾಗುತ್ತೆ ಅಂದರೆ ಒಂದು ಎನರ್ಜಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಮಾಡುವಂಥ ಒಂದು ಡಿವೈಸು ಕೆಪಾಸಿಟರ್. ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ 2 ಕಂಡಕ್ಟಿವ್ ಪ್ಲೇಟ್ಸ್. ಇದು 2 ಕಂಡಕ್ಟಿವ್ ಪ್ಲೇಟ್ಸ್ಗಳನ್ನು ಹೊಂದಿರುತ್ತೆ, ಸಪ್ರೇಟೆಡ್ ಬೈ ಡೈಎಲೆಕ್ಟ್ರಿಕ್ ಮಟೀರಿಯಲ್. ಈ 2 ಪ್ಲೇಟ್ಗಳು ಸಪ್ರೇಟ್ ಮಾಡಲಾಗಿದೆ ಡೈಎಲೆಕ್ಟ್ರಿಕಲ್ ಮಟೀರಿಯಲ್ ಮುಖಾಂತರ. ಸಚ್ ಆಸ್ ಏರ್ ಇರ್ಬೋದು, ಸಿರಾಮಿಕ್ ಇರ್ಬೋದು ಮತ್ತು ಪಾಲಿಮರ್ ಫಿಲ್ಮ್ ಮುಖಾಂತರ ಇವು ಸಪ್ರೇಟ್ ಮಾಡಲಾಗಿದೆ. ಇದರ ಒಂದು SI ಯೂನಿಟ್ ಏನಿದೆಯಪ್ಪ ಅಂದರೆ ಕೆಪಾಸಿಟೆನ್ಸ್. ದ SI ಯೂನಿಟ್ ಆಫ್ ದ ಕೆಪಾಸಿಟೆನ್ಸ್ ಇಸ್ ಫರಾಡ್. ಸೊ ಕ್ಯಾಪಿಟಲ್ F ಅಲ್ಲಿ ನಾವು ಕೂಡ ಇದನ್ನು ಮೆನ್ಷನ್ ಮಾಡ್ತೀವಿ, ಅಥವಾ ಫರಾಡಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಎರಡನೇದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದರೆ ಏನು? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಆಲ್ಸೋ ನೋನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಇದಕ್ಕೆ ಇನ್ನೊಂದು ಹೆಸರು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ಅಂತ ಕರಿತೀವಿ. ಇಟ್ ಈಸ್ ದ ಮೀಸರ್ ಆಫ್ ಫೋರ್ಸ್ ಎಕ್ಸಲ್ಟೆಡ್ ಆನ್ ದ ಚಾರ್ಜ್ ಪಾರ್ಟಿಕಲ್ಸ್. ಇದು ಫೋರ್ಸನ್ನು ಎಕ್ಸಲ್ಟ್ ಮಾಡೋದು. ಚಾರ್ಜ್ ಪಾರ್ಟಿಕಲ್ ಮುಖಾಂತರ ಏನು ಫೋರ್ಸ್ ಎಕ್ಸಲ್ಟ್ ಆಗ್ತಾ ಇದೆ, ಪ್ರೆಷರ್ ಆಗ್ತಾ ಇದೆ, ಫೋರ್ಸ್ ಕ್ರಿಯೇಟ್ ಆಗ್ತಾ ಇದೆ, ಅದನ್ನು ಮೆಜರ್ಮೆಂಟ್ ಮಾಡುವಂಥದ್ದು ಬೈ ದ ಎಲೆಕ್ಟ್ರಿಕಲ್ ಫೀಲ್ಡ್. ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಚಾರ್ಜ್ ಪಾರ್ಟಿಕಲ್ಗಳು ಏನೊಂದು ಫೋರ್ಸನ್ನು ಕ್ರಿಯೇಟ್ ಮಾಡ್ತಾವೆ, ಅದನ್ನು ಮೆಜರ್ಮೆಂಟ್ ಮಾಡುವಂಥ ಒಂದು ಡೆಫಿನೇಷನ್ ಆಗಿದೆ. ಸೊ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಇದರ ಸಿಂಬಾಲ್ ಈ ಮುಖಾಂತರ ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಸಿಂಬಾಲನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದರ ಯೂನಿಟ್ ಏನಂತಂದರೆ ನ್ಯೂಟನ್ಸ್ ಪರ್ ಕೂಲಂಬ್, N/C ನ್ಯೂಟನ್ ಪರ್ ಕೂಲಂಬ್ ಕೂಡ ಅಂತ ಇದರದ್ದು ಏನಪ್ಪ ಅಂದರೆ ಯೂನಿಟ್ಸ್ ಇದೆ. ಮೂರನೇದು ರೆಸಿಸ್ಟರ್ಸ್ ಅಂದರೆ ಏನು? ರೆಸಿಸ್ಟರ್ಸ್ ಆರ್ ಡಿಫೈನ್ಡ್ ಆ್ಯಸ್ ಎಲೆಕ್ಟ್ರಿಕಲ್ ಕಂಪೋನೆಂಟ್ಸ್. ಇವುಗಳು ಒಂದು ಎಲೆಕ್ಟ್ರಿಕಲ್ ಕಂಪೋನೆಂಟ್ಗಳು ವಿಚ್ ಈಸ್ ಯೂಸ್ಡ್ ಫಾರ್ ದ ಕಂಟ್ರೋಲಿಂಗ್ ಟೆಂಪ್ರೇಚರ್ ಆ್ಯಂಡ್ ವೋಲ್ಟೇಜ್. ಇವುಗಳನ್ನು ನಾವು ರೆಸಿಸ್ಟರ್ಗಳನ್ನು ಕಂಟ್ರೋಲ್ ಟೆಂಪ್ರೇಚರ್ ಮತ್ತು ವೋಲ್ಟೇಜ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತೀವಿ. ದೇ ಆರ್ ಡಿಸೈನ್ ಟು ರೆಡ್ಯೂಸ್ ದ ವೋಲ್ಟೇಜ್ ಅವರ ಕರೆಂಟ್ ಇನ್ ದ ಸರ್ಕ್ಯೂಟ್. ಇವೇನು ಮಾಡ್ತವೆ ಅಂದರೆ ಹೈ ವೋಲ್ಟೇಜ್ ಬರುವುದನ್ನು ಕಂಟ್ರೋಲಲ್ಲಿ ಇಟ್ಕೊತವೆ, ರೆಡ್ಯೂಸ್ ಮಾಡ್ತವೆ. ಆ ಥರದಾಗಿ ಇದನ್ನು ಡಿಸೈನ್ ಮಾಡಲಾಗಿದೆ. ಆ್ಯಂಡ್ ಕಾಮನ್ ಯೂಸರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಲಿಮಿಟ್ ಕರೆಂಟನ್ನು ಲಿಮಿಟ್ ಮಾಡ್ಕೊಳ್ಳಿಕ್ಕೆ, ಅಥವಾ ಡಿವೈಡ್ ವೋಲ್ಟೇಜ್ಗಳನ್ನು ಮಾಡ್ಕೊಳ್ಳಿಕ್ಕೆ, ಆಮೇಲೆ ಇಂಪಿಡೆನ್ಸ್ ಮ್ಯಾಚಿಂಗ್ಗಳನ್ನು ಮಾಡ್ಕೊಳ್ಳಿಕ್ಕೆ, ಆಮೇಲೆ ಡಿಸಿಪೇಟ್ ಎನರ್ಜಿಗಳನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊತೀವಿ. ಅಂದರೆ ಸೊ ನಾವು ಮನೆಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವೈರ್ ಕನೆಕ್ಷನ್ ತೊಗೊಂಡಿರ್ತೀವಿ ಮನೆ ಒಳಗಡೆ. ಸೊ ಹೊರಗಡೆ ಇರುವಂಥ ಒಂದು ಲೈಟ್ ಕಂಬಗಳಲ್ಲಿರುವಂಥ ವೋಲ್ಟೇಜಿಗೂ ಮತ್ತು ಮನೆ ಒಳಗಡೆ ಇರುವಂಥ ವೋಲ್ಟೇಜಿಗೂ ವ್ಯತ್ಯಾಸ ಆಗುತ್ತೆ. ಅದು ಎದಕ್ಕಂತಂದರೆ ನಾವಲ್ಲಿ ರೆಸಿಸ್ಟರ್ಗಳನ್ನು ಅಪ್ಲೈ ಮಾಡಿರ್ತೀವಿ. ಸೊ ಈ ಒಂದು ರೆಸಿಸ್ಟರ್ ಏನು ಮಾಡುತ್ತೆ ಅಂದರೆ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ಕರೆಂಟನ್ನು ಪಾಸ್ ಮಾಡುತ್ತೆ ಇದ್ರ ಮುಖಾಂತರ, ಈ ಒಂದು ರೆಸಿಸ್ಟರ್ ಮುಖಾಂತರ. ಅಥವಾ ನಮ್ಮ ಇದಕ್ಕೆ ಮೊಬೈಲಿಗೆ ಚಾರ್ಜರನ್ನು ಕನೆಕ್ಟ್ ಮಾಡಿರ್ತೀವಿ. ನಮ್ಮ ಮೊಬೈಲಿಗೆ ಎಷ್ಟು ಕರೆಂಟ್ ಬೇಕು ಅನ್ನೋದನ್ನು ಮಾತ್ರ ಇದು ಏನು ಮಾಡುತ್ತೆ, ಈ ಚಾರ್ಜರ್ ಏನು ಮಾಡುತ್ತೆ, ಪಾಸ್ ಮಾಡಿಕೊಡುತ್ತೆ. ಬಿಕಾಸ್ ಆಫ್ ಇದರೊಳಗಡೆ ರೆಸಿಸ್ಟರ್ ಇರ್ತವೆ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ರೆಸಿಸ್ಟರ್ಗಳನ್ನು ಕರೆಂಟ್ ಲಿಮಿಟ್ ಮಾಡ್ಕೊಳ್ಳಿಕ್ಕೆ, ವೋಲ್ಟೇಜ್ಗಳನ್ನು ಡಿವೈಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊತೀವಿ. ಇದರ ಒಂದು SI ಯೂನಿಟ್ ಏನಿದೆ ಅಂತಂದರೆ ಓಮ್ಸಲ್ಲಿ ನಾವು ಇದನ್ನು SI ಯೂನಿಟ್, ರೆಸಿಸ್ಟರ್ದ SI ಯೂನಿಟ್ ಓಮ್ ಅಂತ ಕರಿತೀವಿ.